ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರಾಜ್ಯಕ್ಕೆ ಬರದ ಬಿಸಿ, ರೈತನ ಪಾಡು ಅಧೋಗತಿ. ಹೌದು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಕೊರತೆಯಿಂದ ಕೃಷಿ ಸಂಪೂರ್ಣ ಹದಗೆಟ್ಟಿದೆ. ಬಿತ್ತನೆ ಮಾಡಿದ ಬೆಳೆ ಒಣಗಿ ಹೋಗ್ತಾ ಇದೆ. ಕೆರೆ ಕಟ್ಟೆಗಳು ಬತ್ತಾ ಇದೆ. ಜಾನುವಾರುಗಳಿಗೆ ಮೇವಿಲ್ಲ. ಕುಡಿಯುವ ನೀರಿನ ಸಮಸ್ಯೆಯು ದಿನೇ ದಿನೇ ತೀವ್ರವಾಗ್ತಾನೆ ಇದೆ. ಇಂತಹ ಸಂಕಷ್ಟದ ನಡುವೆ ರೈತರು ಬರ ಘೋಷಣೆಗೆ ಆಗ್ರಹಿಸ್ತಾ ಇದ್ರೆ, ಸರ್ಕಾರ ಮಾತ್ರ ಸಚಿವ ಸಂಪುಟ ವಿಸ್ತರಣೆಯ ರಾಜಕೀಯ ಲೆಕ್ಕಾಚಾರದಲ್ಲಿ ಬ್ಯುಸಿ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಬರಗಾಲಕ್ಕಿಂತ ರಾಜಕೀಯವೇ ದೊಡ್ಡ ವಿಷಯವಾಗಿದೆಯಾ ಅನ್ನುವ ಪ್ರಶ್ನೆ ಈಗ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ಶತಮಾನದ ಭೀಕರ ಬರಗಾಲ, ರೈತರ ಪಾಡು ಕೇಳೋರಿಲ್ಲ. ಬರ ನೆರದಿಂದ ಜನ ಕಂಗಾಲು, ಸಚಿವ ಸ್ಥಾನಕ್ಕಾಗಿ ನಾಯಕರು ಬ್ಯುಸಿ. ಜನ ಕಾಯ್ತಾ ಇದ್ದಾರೆ ಪರಿಹಾರಕ್ಕೆ, ನಾಯಕರು ಕಾಯ್ತಾ ಇದ್ದಾರೆ ಮಂತ್ರಿ ಪಟ್ಟಕ್ಕೆ. ಒಂದೆಡೆ ಆಕಾಶದತ್ತ ಕಣ್ಣೀರಿಟ್ಟು ಮಳೆಯ ನಿರೀಕ್ಷೆಯಲ್ಲಿರುವಂತಹ ರೈತರು, ಮತ್ತೊಂದೆಡೆ ಹೊಲದಲ್ಲಿ ಒಣಗಿ ನಿಂತ ಬೆಳೆ, ಕೈಗೆ ಬಂದ ಬೆಲೆಗಳು ಕೈ ತಪ್ಪಿದ ನೋವು. ಇದೇ ಈಗ ರಾಜ್ಯದ ಹಲವು ಭಾಗಗಳ ವಾಸ್ತವ್ಯ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗದೆ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಬಿತ್ತನೆ ಮಾಡಿದ ಬೆಳೆಗಳು ಒಣಗ್ತಾ ಇವೆ. ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಕೆರೆ ಕಟ್ಟೆಗಳು ಬರಿದಾಗಿವೆ. ಕೃಷಿ ಸಂಪೂರ್ಣವಾಗಿ ಬರದ ಅತ್ತ ಸಾಗ್ತಾ ಇದೆ. ವೀಕ್ಷಕರೇ, ಕೃಷಿ ಮಾತ್ರವಲ್ಲ, ಕುಡಿಯುವ ನೀರಿನ ಸಮಸ್ಯೆಯೂ ಸಹ ಹಲವು ಗ್ರಾಮಗಳಲ್ಲಿ ತೀವ್ರವಾಗ್ತಾ ಇದೆ. ಟ್ಯಾಂಕರ್ ನೀರನ್ನೇ ಅವಲಂಬಿಸಿರುವಂತಹ ಗ್ರಾಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜಾನುವಾರುಗಳಿಗೆ ಮೇವು ಸಿಗದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಲು ಉತ್ಪಾದನೆಯ ಮೇಲೆಯೂ ಸಹ ಪರಿಣಾಮ ಬೀಳುವಂತಹ ಆತಂಕ ವ್ಯಕ್ತವಾಗ್ತಾ ಇದೆ. ಸಾಲ ಮಾಡಿ ಬಿತ್ತನೆ ಮಾಡಿದ ರೈತರಿಗೆ ಈಗ ಸಾಲ ತೀರಿಸುವಂತಹ ಚಿಂತೆಯೇ ಹೆಚ್ಚಾಗ್ತಾ ಇದೆ. ಬೆಳೆ ಇಲ್ಲ, ಆದಾಯ ಇಲ್ಲ, ಮುಂದಿನ ಕೃಷಿಗೂ ಹಣವೂ ಇಲ್ಲ ಎಂಬ ಆತಂಕ ರೈತರನ್ನ ಕಾಡ್ತಾ ಇದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ನಡುವೆ ರೈತ ಸಂಘಟನೆಗಳು ಹಾಗೂ ವಿಪಕ್ಷಗಳು ಸರ್ಕಾರ ತಕ್ಷಣ ಬರಪೀಡಿತ ಪ್ರದೇಶಗಳ ಸಮೀಕ್ಷೆ ನಡೆಸಿ ಬರ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸ್ತಾ ಇವೆ. ಬರ ಘೋಷಣೆಯಾದ್ರೆ ಮಾತ್ರ ರೈತರಿಗೆ ಪರಿಹಾರ, ಬೆಳೆ ಪರಿಹಾರ, ಇನ್ಪುಟ್ ಸಬ್ಸಿಡಿ, ಉದ್ಯೋಗ ಖಾತ್ರಿ ಸೇರಿದಂತೆ ಹಲವು ನೆರವು ಕ್ರಮಗಳು ವೇಗ ಪಡೆಯುತ್ತವೆ ಎಂಬುದು ರೈತರ ವಾದ. ಆದರೆ ರೈತರ ಈ ಕೂಗಿನ ಮಧ್ಯೆ ಕರ್ನಾಟಕದ ರಾಜಕೀಯ ಮಾತ್ರ ಬೇರೆ ದಿಕ್ಕಿನಲ್ಲೇ ಸಾಗ್ತಾ ಇದೆ. ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿರುವುದು ಸಚಿವ ಸಂಪುಟ ವಿಸ್ತರಣೆ. ಯಾರು ಸಚಿವರಾಗ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ನಿರಾಸೆ ಆಗುತ್ತೆ ಎಂಬ ಚರ್ಚೆಯೇ ಹೆಚ್ಚಾಗ್ಬಿಟ್ಟಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರಂತರ ಸಭೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿಗಳ ದೆಹಲಿಯಲ್ಲಿ ಬೀಡು ಬಿಟ್ಬಿಟ್ಟಿದ್ದಾರೆ. ಕೆಲವರು ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಇನ್ನೂ ಕೆಲವರು ಹಿರಿಯ ನಾಯಕರ ಮೂಲಕ ಲಾಬಿ ನಡೆಸ್ತಾ ಇದ್ದಾರೆ ಎಂಬ ರಾಜಕೀಯ ಚರ್ಚೆಗಳು ಸಹ ಬಹಳ ಜೋರಾಗಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನೊಂದೆಡೆ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸ್ತಾ ಇದೆ. ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ರೂ ಸಹ ಸರ್ಕಾರಕ್ಕೆ ಸಚಿವ ಸ್ಥಾನಗಳೇ ಮುಖ್ಯವಾಗಿವೆ. ಮೊದಲು ಬರ ಘೋಷಣೆ ಮಾಡಿ ರೈತರ ನೆರವಿಗೆ ಬರಬೇಕು ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇವೆ. ಸರ್ಕಾರದ ಪರವಾಗಿ ಅಧಿಕಾರಿಗಳ ಪರಿಸ್ಥಿತಿಯನ್ನ ಪರಿಶೀಲಿಸ್ತಾ ಇದ್ದೇವೆ. ಮಳೆ ಪ್ರಮಾಣ, ಅದೇ ರೀತಿಯಾಗಿ ಬೆಳೆ ಹಾನಿ ಹಾಗೂ ಜಲಾಶಯಗಳ ಸ್ಥಿತಿಗತಿಗಳ ವರದಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದು ಹೇಳ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದ ಜನರು ಮಾತ್ರ ವರದಿಗಳಿಗಿಂತ ಪರಿಹಾರವೇ ಮುಖ್ಯ ಎಂದು ಆಗ್ರಹಿಸ್ತಾ ಇದ್ದಾರೆ. ವೀಕ್ಷಕರೇ, ಮಳೆಯ ಕೊರತೆಯಿಂದ ಕೇವಲ ರೈತರು ಮಾತ್ರವಲ್ಲ, ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯೇ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ.
ಮೇವು ಇಲ್ಲದೆ ಜಾನುವಾರು ಸಾಗಾಣಿಕೆಯೂ ಸಹ ಸಂಕಷ್ಟದಲ್ಲಿದೆ. ಹಣ್ಣು ತರಕಾರಿ ಹಾಗೂ ಆಹಾರ ಧಾನ್ಯ ಉತ್ಪಾದನೆಯ ಮೇಲೆಯೂ ಸಹ ಪರಿಣಾಮ ಬೀಳುವಂತಹ ಆತಂಕ ಇದೆ. ಬರಗಾಲಕ್ಕೆ ಬೇಸತ್ತ ರಾಜ್ಯದ ಜನ ಕೇಳ್ತಾ ಇರುವ ಪ್ರಶ್ನೆ ಒಂದೇ: ಸರ್ಕಾರಕ್ಕೆ ಸಂಪುಟ ವಿಸ್ತರಣೆಯೇ ಮುಖ್ಯವೇ? ರೈತರ ಬದುಕು ಮುಖ್ಯವೇ? ಹೊಸ ನಾಯಕತ್ವ ರಚನೆಯಾದಾಗಿನಿಂದ ಸಚಿವ ಸ್ಥಾನಕ್ಕೆ ನಡೀತಾ ಇರುವಂತಹ ರಾಜಕೀಯ ಕಸರತ್ತಿನ ನಡುವೆ ಬರಗಾಲದಿಂದ ತತ್ತರಿಸಿರುವಂತಹ ರೈತರ ಕಣ್ಣೀರಿಗೆ ಸ್ಪಂದಿಸವರೇ ಯಾರೂ ಇಲ್ಲದಂತಾಗಿದೆ. ಸರ್ಕಾರದ ಸಂಪೂರ್ಣ ಗಮನ ರಾಜಕೀಯದಿಂದ ಜನರ ಸಮಸ್ಯೆಗಳತ್ತ ಯಾವಾಗ ತೆರಳಲಿದೆ ಎಂಬುದೇ ಈಗ ಕೋಟ್ಯಾಂತರ ರೈತರ ನಿರೀಕ್ಷೆಯಾಗಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ, ರಾಜಕೀಯ ಲೆಕ್ಕಾಚಾರ ಒಂದು ಕಡೆ ಸಾಗ್ತಾ ಇದ್ರೆ ಮತ್ತೊಂದು ಕಡೆ ರೈತರ ಬದುಕು ಸಂಕಷ್ಟದ ಅಂಚಿನಲ್ಲಿದೆ. ಸರ್ಕಾರ ಮೊದಲು ಸಚಿವ ಸಂಪುಟ ವಿಸ್ತರಣೆಗೆ ಆದ್ಯತೆ ನೀಡುತ್ತಾ ಅಥವಾ ಬರ ಪರಿಸ್ಥಿತಿಗೆ ಸ್ಪಂದಿಸಿ ಪರಿಹಾರ ಕ್ರಮಗಳನ್ನು ವೇಗಗೊಳಿಸುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸಲಿದೆ. ರೈತರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅಥವಾ ಅಧಿಕಾರ ಕಿತ್ತಾಟದಲ್ಲಿ ಸರ್ಕಾರ ಬ್ಯುಸಿ ಆಗುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.